ತಿರುಚಿಟ್ರಂಬಲಂ ಓಂ ಶಿವಾ ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇಶನ್. ಗುರುದೇವ, ಈ ಪರಿಸ್ಥಿತಿಗೆ ತಕ್ಕಂತೆ ಮನಸ್ಥಿತಿ ಸಾಮಾನ್ಯ ಮನುಷ್ಯರಿಗೆ ಬದಲಾಗ್ತಾ ಇರ್ತದೆ. ಎಂಥ ಪರಿಸ್ಥಿತಿಯಲ್ಲೂ ಈ ನಿರ್ಲಿಪ್ತತೆಯನ್ನ ಕಂಡುಕೊಳ್ಳೋದು ಹೇಗೆ ಗುರುದೇವ? ಎಂಥ ಪರಿಸ್ಥಿತಿಯಲ್ಲಿಯೂ ಮನಸ್ಥಿತಿ ಚೇಂಜ್ ಆಗದಾಗಿರುವುದು. ಏನು ಹೇಳೋದು? ನಿರ್ಲಿಪ್ತತೆ. ನಿರ್ಲಿಪ್ತತೆ ನಿರ್ಲಿಪ್ತತೆ ಎಲ್ಲ ಸಮಯದಲ್ಲೂ ತೃಪ್ತಿಯನ್ನು ಕಂಡುಕೊಂಡ್ರೆ ಅದುವೇ ನಿರ್ಲಿಪ್ತತೆ, ಬ್ಯಾಲೆನ್ಸ್. ಎಲ್ಲ ಸಮಯದಲ್ಲಿಯೂ ಆತ್ಮತೃಪ್ತಿ ಪಡಬೇಕಷ್ಟೇ. ಏನಾದರೂ ಅವನ ಇಚ್ಛೆ ಅಂತೇಳಿ. ಒಂದು ಮನುಷ್ಯ ಒಳ್ಳೆಯವನಾಗೋದು ಕೆಟ್ಟವನಾಗೋದು, ಮನಸ್ಸು ಪರಿವರ್ತನೆ ಆಗೋದೆಲ್ಲ ಸಮಯ ಸಂದರ್ಭ ಪರಿಸ್ಥಿತಿಯ ಮೇಲೆ. ಆ ಸಮಯ ಸಂದರ್ಭ ಪರಿಸ್ಥಿತಿಗೆ ತನ್ನನ್ನು ತಾನು ಕಳೆದುಕೊಳ್ಬಾರ್ದು. ಯಾವುದೇ ಸಮಯ ಸಂದರ್ಭ ಪರಿಸ್ಥಿತಿಯಲ್ಲಿ ಕೂಡ ತನ್ನನ್ನು ತಾನು ಯಾರೊಬ್ಬ ಕಳೆದುಕೊಳ್ತಾನೋ ಅವನ ಸಮಯ ಸಂದರ್ಭ ಪರಿಸ್ಥಿತಿಗೆ ತಕ್ಕವಾಗಿ ಒಳ್ಳೆಯವನಾಗ್ತಾನೆ, ಕೆಟ್ಟವನಾಗ್ತಾನೆ, ಎಲ್ಲವೂ ಆಗ್ತದೆ. ಕೋಪವೂ ಬರ್ತದೆ, ದ್ವೇಷವೂ ಬರ್ತದೆ, ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತದೆ, ಎಲ್ಲವೂ ಬರ್ತದೆ. ಆಗ ಅಹಂಕಾರ ಬರ್ತದೆ, ಅವಮಾನ ಆಗ್ತದೆ, ಎಲ್ಲವೂ ಆಗ್ತದೆ. ಟೋಟಲ್ ಆಗಿ ಎಲ್ಲ ಮಾಡೋದು ಕಾಲೇ ತಸ್ಮೈ ನಮಃ. ಕಾಲಕ್ಕೆ ನಾವೆಲ್ಲ ಬಂದಿಗಳು. ಕಾಲ ಹೇಗೆ ಆಟ ಆಡಿಸ್ತದೆ ಹಾಗೆ ಆಟ ಆಡ್ತಾ ಇರಬೇಕು. ಕಾಲ ಹೇಗೆ ಆಟ ಆಡಿಸ್ತದೆ ಹಾಗೆ ನಾವು ಆಟ ಆಡ್ತಾ ಇರುವಾಗ ನಮಗೆ ಬುದ್ಧಿ ಇರಬೇಕು, ಒಳ್ಳೆ ಜ್ಞಾನ ಇರಬೇಕು, ಒಂದು ಗುರುವಿನ ಆಶೀರ್ವಾದ ಇರಬೇಕು, ಪೂರ್ವಜನ್ಮದ ಪುಣ್ಯ ಇರಬೇಕು, ಒಂದು ಹಿರಿಯರ ಅನುಭವದ ಮಾತುಗಳಿರಬೇಕು ನಮ್ಮ ಜೀವನದಲ್ಲಿ. ಒಟ್ಟಿನಲ್ಲಿ ಹೇಳುವುದಾದ್ರೆ ಒಬ್ಬರಿಗೆ 40 ವರ್ಷ ಅಂತ ಹೇಳಿದರೆ ಒಂದು 90 ವರ್ಷದ ವ್ಯಕ್ತಿಯ ಒಂದು ಸಂಪರ್ಕದಲ್ಲಿರಬೇಕು ಅವನು. ಆಗ ಸ್ವಲ್ಪ ಸುಲಭ ಆಗ್ಬೋದೇನು. ಸ್ವಲ್ಪ ಒಂದು ಎಳ್ಳಿನಷ್ಟು ಮಟ್ಟಿಗೆ ಒಂದು ಒಳ್ಳೆಯ ಒಂದು ಆತ್ಮವಿಶ್ವಾಸ ಬರಲಿಕ್ಕೆ ಸಾಧ್ಯತೆ ಇದೆ. ಒಂದು ಎಳ್ಳಿನಷ್ಟು ಮಟ್ಟಿಗೆ ಮತ್ತೆ ನೀವೇ ಬೆಳೆಸ್ಕೊಳ್ಬೇಕು. ಮನಸ್ಸು ಇಲ್ಲಿ ಕ್ಷಣ ಕೂಡ ಓಡುತ್ತಾನೆ ಇರ್ತದೆ. ಓಡುವ ಮನಸ್ಸನ್ನು ಇಲ್ಲಿ ಕಟ್ಟಾಕ್ಲಿಕ್ಕೆ ಆಗೋದಿಲ್ಲ, ಚಾನ್ಸೇ ಇಲ್ಲ ಕಟ್ಟಾಕಲಿಕ್ಕೆ. ಮನಸ್ಸನ್ನು ಕಟ್ಟಾಕಿಕೊಳ್ಳುವುದಂದ್ರೆ ಅಷ್ಟು ಸುಲಭದ ವಿಚಾರವೂ ಅಲ್ಲ. ಮನಸ್ಸು ಓಡಿಕೊಂಡೇ ಇರಲಿ, ಓಡುವಾಗ ಜೊತೆಗೆ ಒಳ್ಳೆಯದು ಕೂಡ ಸೇರಿ ಓಡಲಿ. ಆ ಒಳ್ಳೆಯದು ಕೂಡ ಯಾವುದೋ ಒಂದು ರೀತಿಯಲ್ಲಿ ತಿರುಗಿ ಬರ್ತದೆ. ನಮಗೆ ತಪ್ಪು ಆಗ್ತದೆ, ಪ್ರತಿಯೊಬ್ಬನಲ್ಲಿಯೂ ತಪ್ಪಾಗ್ತದೆ. ಪ್ರಾರ್ಥನೆ ಮಾಡಿ ಮನಸ್ಸಿನಲ್ಲಿ, ಅಯ್ಯೋ ನಾನೆಂಥ ಪಾಪಿ ಅಂತೇಳಿ. ನಿಮಗೆ ನೀವು ಪಾಪಿ ಅಂತ ಹೇಳಿಕೊಳ್ಳಿ. ಆಗ ಇನ್ನೊಬ್ಬರನ್ನು ನಿಮಗೆ ನೋಡುವಾಗ ಅನಿಸ್ತದೆ, ನಾನೇ ಇಷ್ಟು ದೊಡ್ಡ ಪಾಪಿ, ನನ್ನ ಮನಸ್ಸಿನಲ್ಲಿ ಇಂಥ ವಿಚಾರಗಳೆಲ್ಲ ಬಂದಿದೆ, ನಾನು ಅವನನ್ನು ಹೇಗೆ ಕೆಟ್ಟದಾಗಿ ಆಲೋಚನೆ ಮಾಡೋದು. ತುಂಬ ವಿಷಯ ನಿಮ್ಮೊಳಗೆ ಸೃಷ್ಟಿ ಆಗ್ತದಲ್ಲ, ಹಾಗೆ ಆಗ್ತದಲ್ಲ. ನಿಮ್ಮ ಮನಸ್ಸಾಕ್ಷಿ ಹೇಳಿದ ಹಾಗೆ ಆಗ್ತದಲ್ಲ. ಈಗ ಒಂದು ಕಳ್ಳತನ ಅಂತ ಇಟ್ಟುಕೊಳ್ಳೋದು, ಯಾರೋ ಒಬ್ಬ ಕದ್ದಿದ್ದಾನೆ, ಒಂದು ಕಡೆ ಕಳ್ಳ ಇದ್ದಾನೆ ಅಂತೇಳಿ. ಅಲ್ಲಿ ನಿಜವಾಗಿ ಎಷ್ಟೋ ಜನ ಜೀವನದಲ್ಲಿ ಕದ್ದವರು ಇರ್ತಾರೆ. ಅವರಿಗೆ ಆ ದಿನ ಆ ಕ್ಷಣ ಉಂಟಲ್ವ, ಅವರು ಮಾಡಿದ ಕಳ್ಳತನವನ್ನು ಜ್ಞಾಪಿಸ್ತದೆ. ನಾನು ಸ್ವಲ್ಪ ದಿನ ಕದ್ದಿದ್ದೇನೆ ಅಲ್ಲ ಅಂತ. ಯಾವುದೊಂದು ರೀತಿಯಲ್ಲಿ ಮನೆಯಿಂದ 1 ರೂಪಾಯಿ ಆದರೂ ಕದ್ದಿರ್ಬೋದು, ಒಂದು ಚಾಕ್ಲೇಟಿಗಾದರೂ, ಒಂದು ಅರ್ಜೆಂಟಿಗೆ ಸುಳ್ಳು ಹೇಳಿ ಕೂಡ ಏನೋ ಒಂದು ಕಳ್ಳತನ ಮಾಡಿರ್ಬೋದು. 10 ರೂಪಾಯಿ ಆಗುವಲ್ಲಿ 20 ರೂಪಾಯಿ ಅಂತ ಹೇಳಿರ್ಬೋದು, ಅದು ಕೂಡ ಕಳ್ಳತನ ಅಲ್ವ. ಈಗ ಪ್ರತಿಯೊಬ್ಬನಿಗೆ ಅರ್ಥ ಆಗ್ತದಲ್ಲ. ಅದು ಸೃಷ್ಟಿಯಾಗೋದು ಎಲ್ಲಿ ಗೊತ್ತಾ? ಸಮಯ ಸಂದರ್ಭ ಪರಿಸ್ಥಿತಿಯಲ್ಲಿ ಅಂತ ಹೇಳೋದು. ಆ ಸಮಯ ಸಂದರ್ಭ ಪರಿಸ್ಥಿತಿಯನ್ನು ನಾವು ಸರಿಯಾದ ರೀತಿಯಲ್ಲಿ ದಾಟಿಕೊಂಡು ಹೋಗಬೇಕು ಅಂತ ಹೇಳಿದರೆ ನಮ್ಮ ಒಳಗೆ ತೃಪ್ತಿ ಇರಬೇಕು, ಎಲ್ಲದರಲ್ಲೂ ತೃಪ್ತಿ ಇರಬೇಕು. ಒಬ್ಬ ಬೈತಾನೆ, ಒಬ್ಬ ಅವಮಾನ ಮಾಡ್ತಾನೆ, ಒಬ್ಬ ಹೀಯಾಡಿಸ್ತಾನೆ, ಒಬ್ಬ ಏನೋ ಒಂದು ಹೇಳ್ತಾನೆ ಕೆಟ್ಟದ್ದು. ಸೊ ನೀವಾಗಿರಿ ಆ ಸಮಯ ಸಂದರ್ಭ ಪರಿಸ್ಥಿತಿಯಲ್ಲಿ, ಮೌನವಾಗಿರಿ.
ಯಾವ ಸಮಯ ಸಂದರ್ಭ ಪರಿಸ್ಥಿತಿಯಲ್ಲಿ ಮಾತಾಡಬೇಕು ಆ ಸಮಯ ಸಂದರ್ಭ ಪರಿಸ್ಥಿತಿಯಲ್ಲಿ ಮಾತಾಡಿ. ಎಲ್ಲ ಸಮಯದಲ್ಲಿ ಮಾತಾಡಬೇಡಿ. ಕಂಟ್ರೋಲ್ ನಿಮ್ಮ ಕೈಲಿರೋದು. ಪ್ರತಿಯೊಂದು ವಿಚಾರವನ್ನು ನೋಡುವಾಗ ನೀವು ತಿಳಿದುಕೊಳ್ಳಿ, ನನ್ನ ದೃಷ್ಟಿ ಸರಿ ಇಲ್ಲ ಅಂತೇಳಿ. ನನ್ನ ದೃಷ್ಟಿಯನ್ನು ಮೊದಲು ಸರಿ ಮಾಡಲಿಕ್ಕೆ ಪ್ರಯತ್ನ ಪಡುವ. ಎಲ್ಲ ಸಮಯ ಸಂದರ್ಭ ಪರಿಸ್ಥಿತಿ ಮೇಲೆ ಆಗೋದು, ಮಾತಾಡಬೇಕಾಗಿಲ್ಲ. ಆ ಸಮಯ ಸಂದರ್ಭ ಪರಿಸ್ಥಿತಿ ಒಂದು ದೃಷ್ಟಿ ಸಾಕು. ಆ ಸಮಯ ಸಂದರ್ಭ ಪರಿಸ್ಥಿತಿಗೆ ಒಂದು ಶಬ್ದವೂ ಸಾಕು. ಅಲ್ಲಿ ಗಂಟೆ ಹೊಡಿತಾರೆ, ಭೈರವ ಬೊಗಳ್ತಾ ಇದ್ದಾರೆ. ಆ ಮನಸ್ಸು ವಿಚಲಿತಗೊಳ್ಳಬಾರದು, ಚಂಚಲ ಆಗಬಾರದು. ಶಬ್ದ ನಮ್ಮದು, ಆ ಶಬ್ದ ನಮ್ಮ ಒಳಗೆ ಕೇಳಬಾರ್ದು. ಆ ಶಬ್ದ ನಮ್ಮ ಒಳಗೆ ಕೇಳಿದರೆ ಆ ಸಮಯ ಸಂದರ್ಭ ಪರಿಸ್ಥಿತಿಗೆ ನಾವು ಗುಲಾಮರಾದೀವಿ. ಸೊ ನಾವು ಯಾವ ರೀತಿ ಇದ್ದೇವೆ, ಈ ಎರಡು ಶಬ್ದ ಅಲ್ವ, ಇದು ಸಮಯ ಸಂದರ್ಭ ಪರಿಸ್ಥಿತಿ ಮಾಡಿದ್ದು. ಆ ಭಗವಂತನೇ ಕೊಟ್ಟದ್ದು, ಪ್ರಕೃತಿ ಹೇಳೋದು ಸಮಯ ಸಂದರ್ಭ ಪರಿಸ್ಥಿತಿಯನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ. ಆ ಶಬ್ದ ಈ ಸಮಯದಲ್ಲಿ ಉಂಟು, ಈ ಪರಿಸ್ಥಿತಿಯಲ್ಲಿ ಉಂಟು. ಆ ಭೈರವ ಬೊಗಳುವ ಶಬ್ದ, ಆ ಶಬ್ದ ನಮ್ಮ ಒಳಗೆ ಹೋದರೆ ನಾವು ಅದರ ಒಳಗೆ ಹೋದೆವು. ನಾವಿಲ್ಲಿ ಡಿಸ್ಟರ್ಬ್ ಆದೆವು, ನಮ್ಮೊಳಗೆ ಡಿಸ್ಟರ್ಬ್ ಆಯಿತು. ಸೊ ನಮ್ಮೊಳಗೆ ಡಿಸ್ಟರ್ಬ್ ಆಗಬಾರದು. ಯಾವ ಶಬ್ದ ಕೇಳಿದರೂ ನಮ್ಮೊಳಗೆ ಡಿಸ್ಟರ್ಬ್ ಆಗಬಾರ್ದು. ನಾವು ಯಾವ ಸಮಯ ಸಂದರ್ಭದಲ್ಲಿದ್ದೇವೆ, ಯಾವ ಪರಿಸ್ಥಿತಿಯಲ್ಲಿದ್ದೇವೆ, ಆ ಒಂದು ವಿಷಯವನ್ನು ಹಂಚಿಕೊಳ್ತಾ ಇದ್ದೇವೆ. ಸೊ ನಾವು ಇಲ್ಲೇ ಇರಬೇಕು, ನಾವು ಅಲ್ಲಿ ಹೋಗಬಾರದು. ಇದೇ ಸಮಯ ಸಂದರ್ಭ ಪರಿಸ್ಥಿತಿಯನ್ನು ಒಂದು ಗೆಲ್ಲುವ ಒಂದು ಸೂಕ್ಷ್ಮವಾದ ಒಂದು ಉದಾಹರಣೆ. ಇದೆಷ್ಟು ಸಹ ಬ್ರಾಡ್ ಮಾಡಿಕೊಳ್ಬೋದು. ಒಂದು ಸಮಯ ಸಂದರ್ಭ ಪರಿಸ್ಥಿತಿ ಒಬ್ಬ ಬರ್ಬೋದು, ಕತ್ತಿಡ್ಕೊಂಡೇ ಬರ್ಬೋದು. ಆ ಸಮಯ ಸಂದರ್ಭ ಪರಿಸ್ಥಿತಿ ನಾವು ಹೇಗಿರಬೇಕು ಅಂತ ಅರ್ಥ ಮಾಡಿಕೊಳ್ಬೋದು. ಹೇಳೋದು ಅರ್ಥ ಆಯ್ತಾ? ಈ ಸಮಯ ಸಂದರ್ಭ ಪರಿಸ್ಥಿತಿಯನ್ನು ಯಾರು ಒಬ್ಬ ಸರಿಯಾಗಿ ಅರ್ಥ ಮಾಡಿಕೊಳ್ತಾನೋ ಅವನೊಳಗೆ ಸೃಷ್ಟಿಯಾಗುವ ಮೊದಲನೇ ಒಂದು ಶಕ್ತಿ ಯಾವುದು ಅಂದರೆ ತಾಳ್ಮೆ. ಅವನೊಳಗೆ ಸೃಷ್ಟಿಯಾಗುವ ಮೊದಲನೇ ಶಕ್ತಿ, ಮೊದಲನೇ ಒಂದು ಎನರ್ಜಿ ಯಾವುದು ಅಂದರೆ ತಾಳ್ಮೆ. ಆ ತಾಳ್ಮೆ ಎಂಬುದು ಹೊರಗೆ ಬರುವಾಗ ಅದು ಗುಣವಾಗಿ ಪರಿವರ್ತನೆ ಆಗೋದು. ನಿಮ್ಮೊಳಗೆ ಎಷ್ಟು ತಾಳ್ಮೆ ಉಂಟು ಅಂತ ಹೇಳಿ ನಿಮಗೆ ಗೊತ್ತಿರೋದಿಲ್ಲ. ನಿಮ್ಮ ಸುತ್ತಮುತ್ತಲಿದ್ದವರು ಹೇಳೋದು, ಎಷ್ಟು ತಾಳ್ಮೆ ಅಪ್ಪ ಈ ಹುಡುಗನಿಗೆ, ಎಷ್ಟು ತಾಳ್ಮೆ ಅಪ್ಪ ಇವನಿಗೆ, ಎಷ್ಟು ತಾಳ್ಮೆ ಅಪ್ಪ ಈ ಅಮ್ಮನಿಗೆ ಅಂತ ಹೇಳ್ತಾರೆ. ಹೇಳೋದು ಅರ್ಥ ಆಯ್ತಾ? ಆಗ ಸಮಯ ಸಂದರ್ಭ ಪರಿಸ್ಥಿತಿ ಎಂಬುದು ಪ್ರತಿಯೊಬ್ಬನ ಜೀವನದಲ್ಲಿ ಬರಬೇಕು. ಇಲ್ಲದೆ ಜೀವನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕ್ಷಣದಲ್ಲಿ ಎಲ್ಲರ ಮನಸ್ಸು ಚಂಚಲಗೊಳ್ಬೇಕು. 1000 ನೆಗೆಟಿವ್ ಥಾಟ್ಸ್ ಬರಬೇಕು, 1000 ವಿಚಾರಗಳು ಬರಬೇಕು. ಇದು ಬಂದು 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 ತನ್ನ ಒಳಗೆ ಅಧ್ಯಯನ ಆಗುವಾಗ ಆ ಸಮಯ ಸಂದರ್ಭ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ನಿಮ್ಮ ಒಳಗೆ ಅಧ್ಯಯನ ಆಗುತ್ತೆ. ಈಗ 1000 ಉದಾಹರಣೆ ಹೇಳಿದೆ ನಾನು. ಆ ರೀತಿ ನಿಮ್ಮ ಒಳಗದ ಅಧ್ಯಯನ ಆಗುವುದು. ನಿಮ್ಮ ಒಳಗೆ ಅಧ್ಯಯನ ಆಗುವಾಗ ನಿಮಗೆ ಗೊತ್ತಾಗ್ತದೆ, ಈ ಸಮಯದಲ್ಲಿ ಹೇಗಿರಬೇಕು, ಈ ಸಮಯದಲ್ಲಿ ನನ್ನ ನೋಟ ಹೇಗಿರಬೇಕು, ಈ ಪರಿಸ್ಥಿತಿಯಲ್ಲಿ ನನ್ನ ಮಾತು ಹೇಗಿರಬೇಕು. ಎಲ್ಲ ವಿಚಾರಗಳು ಅರ್ಥ ಆಗೋದು ಎಲ್ಲ ಎಡವಿದ ನಂತರ. ತಪ್ಪು ಆದರೆ ಗೊತ್ತಾಗೋದು ಸರಿ ಯಾವುದು ಅಂತೇಳಿ. ಆದ ಕಾರಣ ಫಸ್ಟ್ ನೆಗೆಟಿವ್ ಮತ್ತು ಪಾಸಿಟಿವ್, ಅದು ಎರಡೂ ಬೇಕು. ನೆಗೆಟಿವಿಂದ ಪಾಸಿಟಿವ್, ಪಾಸಿಟಿವಿಂದ ನೆಗೆಟಿವ್ ಆಗಬಾರ್ದು, ಒಳ್ಳೆಯದಿಂದ ಕೆಟ್ಟದಾಗಬಾರ್ದು, ಕೆಟ್ಟವ ಒಳ್ಳೆಯವನಾಗಲಿ, ಕೆಟ್ಟದ್ರಿಂದ ಒಳ್ಳೆಯದಾಗಲಿ. ಅದೆಷ್ಟೋ ಕೆಟ್ಟದ್ದು ಮಾಡಿ 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 ಈ ಜನ್ಮಕ್ಕೆ ಬಂದಿದ್ದೇವೆ. ಆದ ಕಾರಣ ಈ ಜನ್ಮದಲ್ಲಿ ಅನೇಕ ರೀತಿಯ ಕಷ್ಟವನ್ನು ಅನುಭವಿಸ್ತೇವೆ. ಅದೆಷ್ಟೋ ಪುಣ್ಯ ಮಾಡಿ 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 ಈ ಜನ್ಮಕ್ಕೆ ಬಂದಿದ್ದೇವೆ. ಅದೇ ಈ ಜನ್ಮದಲ್ಲಿ ಎಷ್ಟೋ ಕೆಟ್ಟದ್ದು ಮಾಡಿ ಪುನಃ ಪುನಃ ಮನುಷ್ಯ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೇವೆ. ಇದನ್ನು ನಾವು ತಿಳಿದುಕೊಳ್ಬೇಕು. ಇಲ್ಲಿ ಅನುಭವಿಸೋದು ನಮ್ಮ ಆತ್ಮ. ಆತ್ಮ ಏನು ಬೇಕು ಎಲ್ಲವನ್ನು ಸರಿ ಮಾಡಿಕೊಂಡೇ ಹೋಗ್ತದೆ. ಈ ದೇಹ ಇಲ್ಲ, ಇನ್ನೊಂದು ದೇಹಕ್ಕೆ ಹೋಗ್ತದೆ. ಆಗ ಆತ್ಮ ನನ್ನ ದೇಹದಲ್ಲಿ ಇತ್ತು, ಇರುವಾಗ ನಾನು ಏನು ಮಾಡಿದೆ ಅಂತ ಹೇಳಿದರೆ ಆ ದೇಹ ಶಾಶ್ವತವಾಗಿ ಎಲ್ಲರ ಕಣ್ಣಿನ ಮುಂದೆ ಇರ್ತದೆ. ಯಾವುದೋ ಒಂದು ರೀತಿಯಲ್ಲಿ ಈ ಜನ್ಮದ ಒಂದು ಸ್ಥಿತಿಯನ್ನು ಹೇಳೋದು, ಮನುಷ್ಯ ಜನ್ಮದ ಸ್ಥಿತಿಯನ್ನು ಹೇಳೋದು. ಆ ಮನುಷ್ಯ ಜನ್ಮದ ಸ್ಥಿತಿಯನ್ನು ಒಬ್ಬ ಅರ್ಥ ಮಾಡಿಕೊಂಡ್ರೆ ಆ ಮನುಷ್ಯ ಸೂರ್ಯ ಚಂದ್ರರು ಇರುವಲ್ಲಿವರೆಗೆ, ಸತ್ಯ ಇರುವಲ್ಲಿವರೆಗೆ ಇದಂತೂ ಇದ್ದೇ ಇರ್ತದೆ.
ಇದು ನಡೆಸಲಿಕ್ಕೆ ಆಗೋದಿಲ್ಲ. ಒಂದು ಸೂರ್ಯ ಹೋದರೆ ಇನ್ನೊಂದು ಸೂರ್ಯ ಬರೋದು ಡೆಫಿನೆಟ್. ಒಂದು ಚಂದ್ರ ಹೋದರೆ ಇನ್ನೊಂದು ಚಂದ್ರ ಬರೋದು ಡೆಫಿನೆಟ್. ಈ ಗ್ರಹದಲ್ಲಿ ಬದಲಾವಣೆ ಆಗ್ಬೋದು, ಆದರೆ ಚಂದ್ರ ಎಂಬ ಕಾನ್ಸೆಪ್ಟ್ ಬದಲಾಗಲಿಕ್ಕಿಲ್ಲ. ಯಾಕೆಂದರೆ ಒಂದು ಚಂದ್ರ ಇರೋದಲ್ಲ, ಎಷ್ಟೋ ಚಂದ್ರ ಉಂಟು. ಒಂದು ಸೂರ್ಯ ಇರೋದಲ್ಲ, ಎಷ್ಟೋ ಸೂರ್ಯ ಉಂಟು. ನಮಗೆ ಹತ್ತಿರದಲ್ಲಿ ಕಾಣ್ತದೆ, ಅಷ್ಟೇ ಹೇಳೋದು. ಆ ಮನುಷ್ಯನ ಜನ್ಮವನ್ನು ತಿಳಿದುಕೊಂಡರೆ, ಆ ಸತ್ಯವನ್ನು ತಿಳ್ಕೊಂಡ್ರೆ ಅಜರಾಮರವಾಗಿರ್ತಾನೆ. ಇವತ್ತು ಅದೆಷ್ಟೋ ಮನೆಯಲ್ಲಿ ಗುರು ರಾಘವೇಂದ್ರರ ಫೋಟೋ ಇದೆ ಅಂತೇಳಿದರೆ ಇದಕ್ಕೇನರ್ಥ? ಇವತ್ತು ಎಷ್ಟೋ ಮನೆಯಲ್ಲಿ ಸಾಯಿಬಾಬಾರನ್ನು ಮೂರ್ತಿ ಇದೆ ಅಂದರೆ ಏನರ್ಥ? ಅವರ ಒಳಗಿರುವ ಆತ್ಮವನ್ನು ಅವರು ಪ್ರೀತಿಸಿದರು. ಅವರ ಒಳಗಿರುವ ಆತ್ಮದ ಆ ಪ್ರೀತಿ ಎಷ್ಟು, ಆ ಸತ್ಯ ಎಷ್ಟು ಅಂತೇಳಿ ಈಗ ಮನೆಯಲ್ಲಿ ಕಂಡುಕೊಳ್ಳುವುದು. ಇದನ್ನು ಮನೆಯಲ್ಲಿ ಮನದಲ್ಲಿ ಕೂಡ ಅನೇಕ ಗುರುಗಳು ಅವರವರ ಅಂತರಾತ್ಮಕ್ಕೆ ಬಿಟ್ಟ ಗುರುಗಳು ಅಲ್ವಾ, ಪ್ರಪಂಚದಾದ್ಯಂತ ಇದ್ದಾರಲ್ಲ, ಅವರು ಇನ್ನೂ ಇದ್ದಾರಲ್ಲ. ಕಾರಣ ಏನು? ಆ ಜನ್ಮವನ್ನು ಪ್ರೀತಿಸಿದರು. ಆ ಮನುಷ್ಯ ಜನ್ಮಕ್ಕೊಂದು ಸರಿಯಾದ ಸ್ಥಿತಿಯನ್ನು ಕೊಟ್ಟರು. ನಾನು ಹೀಗೆ ಇರಬೇಕು, ಸತ್ಯವನ್ನೇ ಹೇಳಬೇಕು, ಒಳಿತನ್ನೇ ಮಾಡಬೇಕು, ನನ್ನಿಂದ ಒಳ್ಳೆಯದೇ ಆಗಬೇಕು ಅಂತೇಳಿ. ಅಲ್ವಾ? ಇದು ಅರ್ಥ ಮಾಡಿಕೊಂಡ್ರೆ ಮಾತ್ರ ಆ ಸತ್ಯದ ಸ್ಥಿತಿ ಅಂದರೆ ಏನಂತ ಗೊತ್ತಾಗೋದು. ಆ ಸತ್ಯದ ಸ್ಥಿತಿ ಏನಂತೇಳಿ ಗೊತ್ತಾಗುವಾಗ ಈ ಸಮಯ ಸಂದರ್ಭ ಎಂಬುದು ಎಲ್ಲವೂ ನಮಗೆ ಪ್ಲಸ್ ಆಗ್ತದೆ. ಸತ್ಯದ ಅರಿವಾದರೆ ಎಲ್ಲ ಸಮಯವೂ ನಮಗೆ ಪಾಸಿಟಿವ್. ಎಲ್ಲ ಸಮಯ ನಿಮಗೆ ಪಾಸಿಟಿವ್ ಆಗಬೇಕು ಅಂತ ಹೇಳೋದಕ್ಕೆ ಈ ಸಮಯ ಸಂದರ್ಭ ಪರಿಸ್ಥಿತಿ ಅನೇಕ ರೀತಿಯಲ್ಲಿ ಪಾಠವನ್ನು ಕಲಿಸ್ತದೆ. ನನ್ನನ್ನು ನೀನು ಅರ್ಥ ಮಾಡಿಕೊ ಅಂತ ಹೇಳ್ತದೆ ಅದು ಕಾಲ. ನನ್ನನ್ನು ಅರ್ಥ ಮಾಡಿಕೊ, ನನ್ನ ಅರ್ಥ ಮಾಡಿಕೊಂಡು ನನಗೆ ಶರಣಾಗತಿ ಆಗು ನೀನು, ನಾನು ನಿನ್ನನ್ನು ಕಾಪಾಡ್ತೇನೆ. ಇಷ್ಟೇ ಸಮಯ ಸಂದರ್ಭದ ಸೂಕ್ಷ್ಮ ರಹಸ್ಯ. ಗೊತ್ತಾಯ್ತಲ್ವ? ತಿರುಚಿಟ್ರಂಬಲಂ. ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.